ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಒಂದು ಹಂತದಲ್ಲಿ ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಈ ಒಂದು ಕದನ ವಿರಾಮ ಏನಿದೆ ಅದೀಗ ಮುರಿದು ಬಿದ್ದು ಅಮೆರಿಕ ಇರಾನ್ ಮಾತುಕತೆಯ ವಿಚಾರವಾಗಿ ಷರತ್ತುಗಳಿಗೆ ಮಣಿಯದೆ ಇರಾನ್ ಮತ್ತೆ ಯುದ್ಧದ ಹಂತಕ್ಕೆ ಈ ಒಂದು ಬೆಳವಣಿಗೆ ಹೋಗುತ್ತಾ ಅನ್ನುವಂಥ ಅನುಮಾನಕ್ಕೆ ಕಾರಣ ಆಗಿದೆ. ಹೊರ್ಮುಜ್ ಜಲಸಂಧಿಯನ್ನ ಸುತ್ತುವರೆದಿದೆ ಅಮೆರಿಕ ಯುದ್ಧ ನೌಕೆ. ಅಮೆರಿಕವನ್ನ ಎದುರಿಸೋದಕ್ಕೆ ನಾವು ಸಜ್ಜು ಅನ್ನುವಂಥ ಮಾತನ್ನ ಇರಾನ್ ಸೇನಾಪಡೆ ಹೇಳ್ತಾ ಇದೆ. ಅಮೆರಿಕ ಭೂದಾಳಿಯನ್ನ ಮಾಡಿದ್ರೆ ನಮ್ಮ 10 ಲಕ್ಷ ಸೈನಿಕರು ಸಜ್ಜಾಗಿದ್ದಾರೆ ಅಮೆರಿಕವನ್ನ ಎದುರಿಸೋದಿಕ್ಕೆ. ಈ ಬಾರಿ ಗಲ್ಫ್ ರಾಷ್ಟ್ರಗಳ ಒಂದು ಬಂದರನ್ನು ಉಳಿಸೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇರಾನ್ನ ತೈಲ ದ್ವೀಪ ಕಾರ್ಗ್ ವಶಕ್ಕೆ ಪಡೆಯೋದಕ್ಕೆ ಮುಂದಾಗುತ್ತಾ ಹಾಗಾದ್ರೆ ಅಮೆರಿಕ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಹೊರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆಯೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕದಿಂದ ಮತ್ತೆ ದಾಳಿಯಾಗುವಂತಹ ಸಾಧ್ಯತೆ ಇದೆ. ಇಸ್ಲಾಮಾಬಾದ್ನಲ್ಲಿ ನಡೆದಿರುವಂತಹ ಶಾಂತಿ ಸಂಧಾನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಪ್ಪಂದ ಆಗದೇ ಇರುವಂತಹ ಕಾರಣದಿಂದಾಗಿ ಮತ್ತೆ ಇದೀಗ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ. 2 ವಾರಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಶಾಂತಿ ಸಂಧಾನಕ್ಕೆ ಮಾತುಕತೆ ನಡೆಸುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳ ಸೂಚನೆ ಇತ್ತು. ಆದರೆ ಪಾಕಿಸ್ತಾನದಲ್ಲಿ ನಡೆದಿರುವಂತಹ ಈ ಒಂದು ಶಾಂತಿ ಸಭೆ ಏನಿದೆ ಅದು ವಿಫಲ ಆಗಿದೆ. ಸೊ ಹೀಗಾಗಿ ಮತ್ತೆ ಈಗ ಯುದ್ಧದ ಆತಂಕ ಎದುರಾಗ್ತಾ ಇದೆ. ಅಮೆರಿಕ ಪಡೆಗಳು ಇರಾನ್ನ ಕಾರ್ಗ್ ದ್ವೀಪವನ್ನ ವಶಕ್ಕೆ ಪಡೆಯೋದಕ್ಕೆ, ಅದರ ಜೊತೆಗೆ ಹೊರ್ಮುಜ್ ಜಲಸಂಧಿಯನ್ನ ತಮ್ಮ ಒಂದು ಕೈವಶ ಮಾಡಿಕೊಳ್ಳೋದಕ್ಕೆ ಸಜ್ಜಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗ ಅಮೆರಿಕದ ಸೇನಾಪಡೆ ಸಜ್ಜಾಗಿದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಸೇನೆ ಭೂದಾಳಿಯನ್ನ ನಡೆಸಿದ್ರೆ ನಮ್ಮ 10 ಲಕ್ಷ ಸೈನಿಕರು ಅಮೆರಿಕವನ್ನ ಎದುರಿಸೋದಕ್ಕೆ ಸಜ್ಜಾಗಿದ್ದಾರೆ ಅಂತ ಹೇಳಿ ಇರಾನ್ ಕೂಡ ಹೇಳ್ತಾ ಇದೆ. ಸೊ ಹೀಗಾಗಿ ಈ ಕದನ ವಿರಾಮ ಈಗ ಮತ್ತೊಮ್ಮೆ ಯುದ್ಧದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಒಂದು ವೇಳೆ ಅಮೆರಿಕದ ಸೈನ್ಯ ಹಾರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡುವುದಕ್ಕೆ ಹೊರಟರೆ ಮತ್ತೊಂದು ಸುತ್ತಿನ ಕದನ ಶುರುವಾಗುತ್ತೆ. IRGC 100% ಅದನ್ನು ರೆಸಿಸ್ಟ್ ಮಾಡುತ್ತೆ. ಆಗ ಮತ್ತೆ LPG, ನ್ಯಾಚುರಲ್ ಗ್ಯಾಸು, ಕ್ರೂಡ್ ಆಯಿಲ್ನ ಸಪ್ಲೈ ಮೇಲೆ ಹೊಡೆತ. ಕದನ ವಿರಾಮ ಘೋಷಣೆಯಾಗ್ತಾ ಇದ್ದಂತೆ ಕೆಳಗೆ ಬಿದ್ದಿದ್ದ ಆಯಿಲ್ ಪ್ರೈಸು ಮಾತುಕತೆಗಳ ಮುರಿದು ಬೀಳ್ತಾ ಇದ್ದಂತೆ ಮತ್ತೆ ಮೇಲೋಯ್ತು. ಈಗ ಯುದ್ಧವೇ ಪ್ರಾರಂಭಗೊಂಡು ಬಿಟ್ರೆ ಮತ್ತಷ್ಟು ಸಮಸ್ಯೆಯಾಗುವ ಸಾಧ್ಯತೆಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.